ಎಲ್ಲರಿಗೂ ನಮಸ್ಕಾರಗಳು. ಈ ತರಗತಿಯಲ್ಲಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ 2023ರಲ್ಲಿ ನಡೆಸಲಾಗಿರುವಂತಹ ಕೆಸೆಟ್ ಪರೀಕ್ಷೆಯ ಪತ್ರಿಕೆ 1ಅನ್ನು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಈ ಹಿಂದಿನ ತರಗತಿಯಲ್ಲಿ ನಾವು 2024ರ ಪತ್ರಿಕೆ 1 ಹಾಗೂ 2020 ಮತ್ತು 21ನೇ ಸಾಲಿನ ಪತ್ರಿಕೆ 1ರ ಒಂದು ಚರ್ಚೆಯನ್ನು ನಾವು ಮಾಡಿದ್ದೀವಿ. ಸೊ ಈ ತರಗತಿಯಲ್ಲಿ ಕೂಡ ನಾವು 2023ರ ಪತ್ರಿಕೆ 1ಅನ್ನು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಇಂದಿನ ತರಗತಿಗಳಂತೆ ನಾನು ಈ ತರಗತಿಯಲ್ಲಿ ಕೇವಲ ಜಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮಾತ್ರ ಚರ್ಚೆಯನ್ನು ಮಾಡ್ತೇನೆ. ಓಕೆ, ಮೊದಲನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. So, Cartagena Protocol on the Biosafety is a part of which of the following protocol? Montreal Protocol, Paris Agreement, Kyoto Protocol ಮತ್ತು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕಾರ್ಟಿಜೆನ ಪ್ರೋಟೋಕಾಲ್ ಅಂತ ಏನಿದೆ, ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಇದರ ಆನ್ಸರ್ ಏನಾಗಿರುತ್ತೆ ಅಂದರೆ, ಕಾರ್ಟಿಜೆನ ಪ್ರೋಟೋಕಾಲ್ ಅನ್ನುವಂಥದ್ದು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಥವಾ ಜೈವಿಕ ವೈವಿಧ್ಯತೆಯ ಸಮಾವೇಶಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರೋಟೋಕಾಲ್ ಅಥವಾ ಶಿಷ್ಟಾಚಾರ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಇದು 1987ರಲ್ಲಿ ಜಾರಿಯಾಗುವಂತಹ ಓಝಾನ್ಗೆ ಸಂಬಂಧಪಟ್ಟಂತಹ ಒಂದು ಶಿಷ್ಟಾಚಾರ ಆಗಿರುತ್ತೆ. ಸೊ ಪ್ಯಾರಿಸ್ ಒಪ್ಪಂದ ಅಂತ ಹೇಳಿದ್ರೆ ಇದು 2015ರಲ್ಲಿ ಜಾರಿಯಾಗುತ್ತೆ. ಇದು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತಹ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ನಂತರ ಕ್ಯೋಟೋ ಪ್ರೋಟೋಕಾಲ್ ಬಂದು ಇದು 1997ರಲ್ಲಿ ಜಾರಿಯಾಗುವಂತಹ ಒಂದು ಗ್ಲೋಬಲ್ ವಾರ್ಮಿಂಗ್ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ಗೆ ಸಂಬಂಧಪಟ್ಟಂತಹ ಒಂದು ಪ್ರೋಟೋಕಾಲ್ ಆಗಿರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅನ್ನುವಂತಹ ಒಂದು ಸಮಾವೇಶ 2000ರಲ್ಲಿ ಜಾರಿಯಾಗುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಸೊ ಕಂಪ್ಲೀಟ್ ಆಗಿ ಇದು ಪರಿಸರಕ್ಕೆ ಸಂಬಂಧಪಟ್ಟಂತಹ ಪ್ರೋಟೋಕಾಲ್ಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರುತ್ತೆ. ಸೊ ಪ್ರತಿಯೊಂದು ಪ್ರೋಟೋಕಾಲ್ಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ. ಸೊ ಇವುಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲೊಂದು ಪಿಕ್ಚರ್ ಇದೆ. ಈ ಪಿಕ್ಚರ್ ಅರ್ಥ ಆಗಬೇಕು ಅಂದರೆ ನಾವು ಫಸ್ಟು ಕಾರ್ಟಿಜೆನ ಶಿಷ್ಟಾಚಾರ ಅಂದರೆ ಏನು ಅಂತ ತಿಳ್ಕೊಂಡು ನಂತರ ಈ ಪಿಕ್ಚರ್ಗೆ ಬರೋಣ. ಸೊ ಕಾರ್ಟಿಜೆನ ಶಿಷ್ಟಾಚಾರ ಅಂತ ಹೇಳಿ, ಸೊ ಇದು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಆಧುನಿಕ ಜೈವಿಕ ತಂತ್ರಜ್ಞಾನದ ಪರಿಣಾಮವಾಗಿ ಜೈವಿಕ ವೈವಿಧ್ಯತೆಯ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮಗಳನ್ನು ಬೀರಬಹುದಾದ ಲಿವಿಂಗ್ ಮಾಡಿಫೈಡ್ ಆರ್ಗನಿಸಮ್ ಚಲನೆಯನ್ನು ನಿಯಂತ್ರಿಸುವ ಅಂತಾರಾಷ್ಟ್ರೀಯ ಒಪ್ಪಂದ ಆಗಿರುತ್ತೆ. ನಂತರ ಇದು ಮಾನವನ ಆರೋಗ್ಯಕ್ಕೆ ಇರುವಂತಹ ಅಪಾಯಗಳನ್ನು ಸಹ ಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥ ವಿಚಾರವನ್ನು ನೋಡಬಹುದು. ಸೊ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅನ್ನುವಂಥದ್ದು 2000ರಲ್ಲಿ ಒಪ್ಪಂದ ಆಗುತ್ತೆ. ಬಟ್ ಅದು ಜಾರಿ ಆಗುವಂಥದ್ದು ಅಧಿಕೃತವಾಗಿ 2003 ಸೆಪ್ಟೆಂಬರ್ 11ನೇ ತಾರೀಕು. ಸೊ ಆಧುನಿಕ ಜೈವಿಕ ತಂತ್ರಜ್ಞಾನದಿಂದ ಉಂಟಾಗುವಂತಹ ಜೀವಂತ ಮಾರ್ಪಡಿಸಿದ ಜೀವಿಗಳಿಂದ ಉಂಟಾಗುವ ಸಂಭಾವ್ಯ ಅಪಾಯಗಳಿಂದ ಜೈವಿಕ ವೈವಿಧ್ಯತೆಯನ್ನು ರಕ್ಷಿಸಲು ಈ ಒಂದು ಶಿಷ್ಟಾಚಾರವನ್ನು ಜಾರಿ ಮಾಡಲಾಗಿದೆ ಅನ್ನುವಂತಹದ್ದನ್ನು ನಾವು ನೋಡ್ಬೋದಾಗಿದೆ. ಈ ಒಂದು ಶಿಷ್ಟಾಚಾರವನ್ನು ನಮ್ಮ ಭಾರತವೂ ಕೂಡ ಒಪ್ಪಿಕೊಂಡಿದೆ, ಅಂದರೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಸೊ ಈ ಕಾರ್ಟಿಜೆನ ಶಿಷ್ಟಾಚಾರದ ಉದ್ದೇಶಗಳು ಏನಾಗಿರುತ್ತೆ ಅನ್ನೋದನ್ನು ನೋಡೋದಾದರೆ, ಕಾರ್ಟಿಜೆನ ಶಿಷ್ಟಾಚಾರವು ಜೀವಂತ ಮಾರ್ಪಡಿಸಿದ ಜೀವಿಗಳ ಸುರಕ್ಷಿತ ನಿರ್ವಹಣೆ ಮತ್ತು ಗಡಿಯಾಚೆಗಿನ ಚಲನೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಜವಾಬ್ದಾರಿಗಳನ್ನು ನಿರ್ವಹಿಸುತ್ತೆ ಅನ್ನೋದನ್ನು ನೋಡಬಹುದು. ಹಾಗೆ ಜೀವಂತ ಮಾರ್ಪಡಿಸಿದ ಜೀವಿಗಳು ಇವು ಸಸ್ಯಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು, ಇವುಗಳಿಂದ ಆಗಬಹುದಾದಂತಹ ಹಾನಿಗಳನ್ನು ತಡೆಯುವಂತಹ ಒಂದು ಗುರಿಯನ್ನು ಕೂಡ ಒಳಗೊಂಡಿದೆ. ಸೊ ದೇಶಗಳ ನಡುವೆ ಏನು ಜೀವಂತ ಮಾರ್ಪಡಿಸಿದ ಜೀವಿಗಳಿರುತ್ತಲ್ಲ ಅವುಗಳನ್ನು ಸಾಗಿಸುವುದರಿಂದ ಮಾನವನ ಆರೋಗ್ಯ ಹಾಗೂ ಪರಿಸರಕ್ಕೆ ಉಂಟಾಗುವಂತಹ ಅಪಾಯಗಳನ್ನು ತಡೆಯಲು ಇದು ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಹಾಗೆ ಜೈವಿಕ ಸುರಕ್ಷತೆಯನ್ನು ನಿರ್ವಹಿಸಲು ಅಗತ್ಯವಾದ ಕೌಶಲ್ಯಗಳನ್ನು ಕಲಿಯಲು ಮತ್ತು ಅಭಿವೃದ್ಧಿಪಡಿಸಲು ದೇಶಗಳಿಗೆ ಶಿಷ್ಟಾಚಾರ ಸಹಾಯವನ್ನು ಮಾಡುತ್ತೆ. ಮತ್ತು ಜೈವಿಕ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ದೇಶಗಳು ತಮ್ಮದೇ ಆದ ಕಾನೂನುಗಳನ್ನು ರಚನೆಯನ್ನು ಮಾಡಿಕೊಳ್ಳಿಕ್ಕೂ ಕೂಡ ಈ ಒಂದು ಶಿಷ್ಟಾಚಾರ ಸಹಾಯ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಸೊ ಫೈನಲ್ ಆಗಿ ಕಾರ್ಟಿಜೆನ ಶಿಷ್ಟಾಚಾರ ಅಂತ ಏನಿದೆ, ಸೊ ಇದು ಡಿಪೆಂಡ್ ಆಗಿರುವಂಥದ್ದು ಲಿವಿಂಗ್ ಮಾಡಿಫೈಡ್ ಆರ್ಗನಿಸಮ್ಸ್ ಅಥವಾ ಏನು ಒಂದು ಜೀವಂತ
ಜೀವಂತ ಮಾರ್ಪಡಿಸಿದ ಜೀವಿಗಳು ಅಂತೇನಿರುತ್ತೆ, ಸೊ ಇವುಗಳಿಂದ ಮಾನವರಿಗೆ ಮತ್ತು ಪರಿಸರಕ್ಕೆ ಆಗುವಂತಹ ಹಾನಿಯನ್ನು ತಡೀಲಿಕ್ಕೆ, ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ ಜಾರಿಯಾಗಿರುವಂತಹ ಒಂದು ಏನಂತ ಹೇಳ್ಬೋದು, ಸಮಾವೇಶ ಅಂತ ಹೇಳ್ಬೋದು. ಸೊ ಈ ಜೀವಂತ ಮಾರ್ಪಡಿಸಿದ ಜೀವಿಗಳು ಅಂದರೆ ಯಾವುದು ಅಂತ ಹೇಳಿ ನಾವು ಈ ಒಂದು ಪಿಕ್ಚರನ್ನು ನೋಡಿ ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ನಿಮಗೆ ಒಂದು ಪಿಕ್ಚರ್ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲಿದೆಯಲ್ಲ, ಸೊ ಇದು ನಿಜವಾದ ಜೋಳ ಅಂತ ಹೇಳಿ ನಾವು ಕರಿತೀವಿ. ಇದು ನಿಜವಾದ ಜೋಳದ ಒಂದು ಗಿಡ. ಆದರೆ ನಾವಿವತ್ತು ಬಳಕೆ ಮಾಡ್ತಾ ಇರೋದು ಈ ರೀತಿಯಲ್ಲಿರುವಂತಹ ಒಂದು ಮಾಡ್ರನ್ ಕಾರ್ನನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಜೋಳವನ್ನು ಏನು ಮಾಡಿದ್ದಾರೆ ಅಂದರೆ ಜೀವಂತವಾಗಿ ಮಾರ್ಪಡಿಸಿದ್ದಾರೆ. ಸೊ ಇದನ್ನು ನಾವು ಜೆನೆಟಿಕಲಿ ಮೋಡಿಫೈಡ್ ಆರ್ಗನಿಸಮ್ಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ನಾವು ಈ ಮಾಡಿಫೈ ಆಗಿರುವಂತಹ ಒಂದು ಪ್ರಾಡಕ್ಟನ್ನು ಇವತ್ತು ನಾವು ಬಳಕೆ ಮಾಡ್ತಾ ಇರುವಂಥದ್ದು. ಸೊ ಇನ್ನೂ ಒಂದು ಒಳ್ಳೆಯ ಉದಾಹರಣೆ ಕೊಡಬೇಕಂದ್ರೆ ಗೋಲ್ಡನ್ ರೈಸ್ ನೋಡಿ. ಸೊ ಇದು ನಾರ್ಮಲ್ ಆಗಿ ನಾವು ಬೆಳೆಯುವಂಥ ಅಕ್ಕಿ ಬೇರೆ, ಬಟ್ ಆದರೆ ಈ ಗೋಲ್ಡನ್ ರೈಸ್ ಬೇರೆ. ಸೊ ಅಲ್ಲಿಗೆ ನಾರ್ಮಲ್ ಅಕ್ಕಿಯನ್ನು ಜೆನೆಟಿಕಲಿ ಮೋಡಿಫೈಡ್ ಮಾಡಿ ಸೊ ಗೋಲ್ಡನ್ ರೈಸ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಇನ್ನೂ ಉದಾಹರಣೆ ಕೊಡಬೇಕಂದ್ರೆ ಕೋಳಿಗಳು. ಸೊ ಕೋಳಿಗಳು, ನಾಟಿ ಕೋಳಿಗಳನ್ನು ನಾರ್ಮಲ್ ಆಗಿ ನಾವು ಹಳ್ಳಿಗಳಲ್ಲಿ ನಾವೇನು ಮಾಡ್ತೀವಿ, ಪಶುಸಂಗೋಪನೆಯನ್ನು ಮಾಡ್ತೀವಿ. ಆದರೆ ಈ ಕೆಲವೊಂದು ಕಲರ್ ಕೋಳಿ ಮರಿಗಳು ಬರ್ತವೆ. ಸೊ ಅವೆಲ್ಲವೂ ಕೂಡ ಏನಾಗಿರುತ್ತೆ ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಆಗಿರುವಂತಹ ಒಂದು ಕೋಳಿಗಳಾಗಿರ್ತವೆ. ಸೊ ಅದೇ ರೀತಿಯಲ್ಲಿ ಇಲ್ಲೊಂದು ಆ್ಯಪಲ್ ಇದೆ ನೋಡಿ. ಸೊ ಇದು ಆ್ಯಪಲು ಇಷ್ಟು ರೆಡ್ಗೆ ಆ್ಯಪಲ್ ಬರೋದಕ್ಕೆ ಸಾಧ್ಯ ಇಲ್ಲ. ಒಂದು ಲೈಟ್ ರೆಡ್ ಬರ್ಬೋದು ಅಥವಾ ಲೈಟ್ ಪಿಂಕ್ ಬರ್ಬೋದು. ಸೊ ಈ ಎರಡೂ ಏನು ಆ್ಯಪಲ್ಗಳಿರುತ್ತಲ್ಲ, ಸೊ ಅವುಗಳನ್ನು ಮಾರ್ಪಡಿಸಿ ಜೆನೆಟಿಕಲಿ ಒಂದು ಮಾಡಿಫೈಡನ್ನು ಮಾಡಿ ಈ ರೀತಿಯಾದಂತಹ ಒಂದು ಆ್ಯಪಲನ್ನು ತರ್ತಾರೆ. ಸೊ ಈ ರೀತಿ ಮಾಡಿಫೈಡ್ ಮಾಡಿ ಏನಾಗಿದೆ, ಅದು ಪ್ರಾಣಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಬಹಳಷ್ಟು ಇತರೆ ತಳಿಗಳು ಇವತ್ತು ನಮ್ಮ ಪ್ರಸ್ತುತ ಸಮಾಜದಲ್ಲಿ ಬಳಕೆಯಲ್ಲಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಪ್ರಸ್ತುತ ನಾವು ಈ ರೀತಿ ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ಸ್ ಏನಿರುತ್ತಲ್ಲ, ಸೊ ಅದನ್ನು ನಾವು ಈ ನಾಯಿ ಮರಿಗಳ ಒಂದು ಇದರಲ್ಲಿ ನಾವು ನೋಡ್ಬೋದು. ಬೇರೆ ಥರ ಒಂದು ಬ್ರೀಡ್ಗಳ ನಾಯಿಗಳನ್ನು ನಾವು ನೋಡ್ತೀವಿ. ಸೊ ಇವೆಲ್ಲವೂ ಕೂಡ ಜೆನೆಟಿಕಲಿ ಮಾಡಿಫೈಡ್ ಆಗಿರುವಂತಹ ಪ್ರಾಣಿಗಳೇ ಆಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಆ ಪ್ರಾಣಿಗಳಿಗೂ ಅದು ತೊಂದರೆ ಆಗುತ್ತೆ. ಜೊತೆಗೆ ನಾಯಿ ಮರಿಗಳನ್ನು ಸಾಕುವಂತಹ ಜನರಿಗೂ ಕೂಡ ಅದು ಅಪಾಯವನ್ನು ತಂದೊಡುತ್ತೆ. ಸೊ ಇದೇ ರೀತಿ ಬೇರೆ ರೀತಿಯಾದಂತಹ, ಈಗ ಕುರಿ ಮರಿ ಆಗ್ಬೋದು ಅಥವಾ ಮೇಕೆಗಳಾಗಿರ್ಬೋದು, ಸೊ ಈ ರೀತಿ ಮನುಷ್ಯರು ತಿನ್ನಬಹುದಾದಂತಹ ಪ್ರಾಣಿಗಳು, ಇವಾಗ ಮೀನುಗಳಾಗಿರ್ಬೋದು. ಸೊ ಈ ರೀತಿ ಪ್ರಾಣಿಗಳಲ್ಲೂ ಕೂಡ ಇದೇ ರೀತಿ ಜೆನೆಟಿಕ್ ಮಾಡಿಫೈಡ್ ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ ಅದನ್ನು ಸೇವಿಸುವಂತಹ ಮಾನವನ ಆರೋಗ್ಯದ ಮೇಲೂ ಕೂಡ ಬಹಳಷ್ಟು ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ಈ ಒಂದು ಕಾರ್ಟಿಜಿನಸ್ ಶಿಷ್ಟಾಚಾರ ಅಂತೇನಿದೆ, ಸೊ ಇದು ಒಂದು ಲಿವಿಂಗ್ ಮಾಡಿಫೈಡ್ ಆರ್ಗನಿಸಮ್ಸಿಂದ ಮಾನವನ ಮೇಲೆ ಆಗ್ತಿರುವಂತಹ ಒಂದು ಪರಿಣಾಮ ಆಗಿರ್ಬೋದು ಅಥವಾ ಪರಿಸರಕ್ಕೆ ಆಗುವಂಥ ಪರಿಣಾಮಗಳಾಗಿರ್ಬೋದು, ಇವುಗಳನ್ನು ಸಂಪೂರ್ಣವಾಗಿ ತಡಿಬೇಕು ಅನ್ನುವಂಥ ಉದ್ದೇಶದಿಂದ ಜಾರಿಯಾಗಿರುವಂತಹ ಒಂದು ಶಿಷ್ಟಾಚಾರ ಅಂತೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಒಂದು ಮುಂದಿನ ಒಂದು ಸಮಾವೇಶದ ಕುರಿತು ನೋಡೋಣ, ವಿಯೆನ್ನಾ ಸಮಾವೇಶ ಅಂತ ಹೇಳಿ. ಸೊ ವಿಯೆನ್ನಾ ಸಮಾವೇಶವು ಕೂಡ ನಮಗೆ ಓಝಾನ್ಗೆ ಸಂಬಂಧಪಟ್ಟಂತಹ ಒಂದು ಸಮಾವೇಶ ಅಂತ ಹೇಳ್ಬೋದು. ಸೊ ಇದು 1985ರಲ್ಲಿ ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಮಾಡಲಾಗತ್ತೆ. ಈ ವಿಯೆನ್ನಾ ಸಮಾವೇಶ, ಮ್ಯಾಂಟ್ರಿಯಲ್ ಸಮಾವೇಶ, ಇದಕ್ಕೆ ಬಹಳಷ್ಟು ಏನಂತ ಹೇಳ್ತಾರೆ ಸಂಬಂಧ ಇದೆ ಅಂತ ಹೇಳ್ಬೋದು. ಫಸ್ಟು ವಿಯೆನ್ನಾ ಸಮಾವೇಶ ಬರುತ್ತೆ. ವಿಯೆನ್ನಾ ಸಮಾವೇಶ ಏನು ಮಾಡುತ್ತೆ, ಓಝಾನ್ ಬಹಳಷ್ಟು ಒಂದು ತೆಳುವಾಗ್ತಾ ಇದೆ, ರಂಧ್ರಗಳು ಬರ್ತಾ ಇದೆ. ಸೊ ಅದಕ್ಕೆ ಕಾರಣ ಏನು ಅಂತ ಹೇಳಿ ಸರ್ಚ್ ಮಾಡ್ತಾರೆ. 1985ರಲ್ಲಿ ಏನಾಗುತ್ತೆ, ಕ್ಲೋರೋಫ್ಲೋರೋ ಕಾರ್ಬನ್ಗಳು ಓಝಾನ್ ಪದರವನ್ನು ಹಾನಿಗೊಳಿಸ್ತಾ ಇದೆ ಅನ್ನುವಂಥದ್ದನ್ನು ವಿಯೆನ್ನಾ ಸಮಾವೇಶದಲ್ಲಿ ದೃಢವನ್ನು ಮಾಡಲಾಗತ್ತೆ. ಆದರೆ ಯಾವುದೇ ರೀತಿಯಾದಂಥ ಕಾನೂನುಗಳನ್ನು ಜಾರಿಗೆ ತರೋದಿಲ್ಲ ವಿಯೆನ್ನಾ ಸಮಾವೇಶದಲ್ಲಿ, ಆಯಿತಾ. ಕೇವಲ ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನುವಂತಹ ಒಂದು ಏನು ಅನಿಲ ಇದೆ, ಸೊ ಇದರಿಂದ ಓಝಾನ್ ಪದರಕ್ಕೆ ಬಹಳಷ್ಟು ಹಾನಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಇವರು ಕಂಡುಹಿಡಿತಾರೆ. ನಂತರದಲ್ಲಿ ಏನಾಗುತ್ತೆ, 1987ರಲ್ಲಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಬರುತ್ತೆ. ಈ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಏನು ಮಾಡುತ್ತೆ, ವಿಯೆನ್ನಾ ಸಮಾವೇಶದಲ್ಲಿ ಏನು ಕಂಡುಹಿಡಿದಿದ್ರಲ್ಲ ಕ್ಲೋರೋಫ್ಲೋರೋ ಕಾರ್ಬನ್ಗಳು, ಸೊ ಅವುಗಳನ್ನು ಬಳಕೆ ಮಾಡಬಾರ್ದು ಅಂತ ಹೇಳಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ನಲ್ಲಿ ಕಾನೂನುಬದ್ಧವಾದಂಥ ಕ್ರಮಗಳನ್ನು ಕೈಗೊಳ್ತಾರೆ. ಸೊ ಹಾಗಾಗಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಏನು ಮಾಡ್ತಾರೆ, 1987ರಲ್ಲಿ ಜಾರಿಗೆ ಬರುತ್ತೆ. ಸೊ ಇದು ಓಝಾನ್ ಹಾನಿಗೊಳಿಸುವಂತಹ ಪದಾರ್ಥಗಳೇನಿರುತ್ತಲ್ಲ ಅವುಗಳನ್ನು ಹಂತ ಹಂತವಾಗಿ ನಿಲ್ಲಿಸುವಂತಹ ಕಾನೂನುಬದ್ಧ ಕ್ರಮಗಳನ್ನು ಇವರು ಕೈಗೊಳ್ತಾರೆ. ಸೊ ಇದರ ಅಡಿಯಲ್ಲಿ
ಕ್ಲೋರೋಫ್ಲೋರೋಕಾರ್ಬನ್ಗಳು ಇದು 1985ರಲ್ಲಿ ವಿಯೆನ್ನಾ ಸಮಾವೇಶದಲ್ಲಿ ಇದನ್ನು ಗುರುತು ಮಾಡಿರ್ತಾರೆ. ಸೊ ಇದರ ಜೊತೆಗೆ ಹ್ಯಾಲೋನ್ಸ್ಗಳು, ಕಾರ್ಬನ್ ಟೆಟ್ರಾಕ್ಲೋರೈಡ್, ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ಗಳು, ಮೀಥೈಲ್ ಕ್ಲೋರೋಫಾರ್ಮಥೈಲ್ ಮತ್ತು ಬ್ರೋಮೈಡ್ ಈ ಥರದ ಒಂದು ರಾಸಾಯನಿಕಗಳನ್ನು ಹಂತ ಹಂತವಾಗಿ ಬಳಕೆ ಮಾಡೋದನ್ನು ನಿಲ್ಲಿಸಬೇಕು ಅಂತ ಹೇಳಿ ಏನು ಮಾಡ್ತಾರೆ, ಮಾಂಟ್ರಿಯಲ್ ಪ್ರೋಟೋಕಾಲ್ನಲ್ಲಿ ಕಾನೂನುಬದ್ಧವಾಗಿ ಕ್ರಮವನ್ನು ಜಾರಿ ಮಾಡ್ತಾರೆ. ಸೊ ಕ್ಲೋರೋಫ್ಲೋರೋಕಾರ್ಬನ್ನೆಲ್ಲ ನಾನು ಕಂಪ್ಲೀಟಾಗಿ ನಿಲ್ಲಿಸಬೇಕು ಅಂದರೆ ಇದರ ಬದಲಿಗೆ ಮತ್ತೊಂದು ಬೇರೆ ಒಂದು ರಾಸಾಯನಿಕವನ್ನು ನಾವು ಬಳಕೆ ಮಾಡಬೇಕಾಗತ್ತೆ. ಸೊ ಹಾಗಾದರೆ ಅದು ಯಾವುದು ಅಂತ ಹೇಳಿದ್ರೆ ಹೈಡ್ರೋಫ್ಲೋರೋಕಾರ್ಬನ್ಗಳು ಅಂತೇಳಿ. ಅಂದರೆ ಇವ್ರು ಏನು ಹೇಳ್ತಾರೆ ಅಂದರೆ ಕ್ಲೋರೋಫ್ಲೋರೋಕಾರ್ಬನ್ ಏನಿರುತ್ತಲ್ಲ, ಸೊ ಇದನ್ನು ಕಂಪ್ಲೀಟಾಗಿ ಬಳಕೆ ಮಾಡೋದನ್ನು ನಿಲ್ಲಿಸಬೇಡಿ. ಸೊ ಅದರ ಬದಲಿಗೆ ನೀವೇನು ಮಾಡಿ ಅಂದರೆ ಕಾರ್ಬನ್ ಇರುತ್ತಲ್ಲ ಅದನ್ನು ಇದ್ರ ಬದಲಿಗೆ ಬಳಕೆಯನ್ನು ಮಾಡಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ 197 ದೇಶಗಳು ಏನು ಮಾಡ್ತಾರೆ, ಇದಕ್ಕೆ ಅನುಮೋದನೆಯನ್ನು ಕೊಡ್ತಾರೆ. ಆದರೆ ಸ್ವಲ್ಪ ವರ್ಷಗಳ ನಂತರದಲ್ಲಿ ಏನಾಗುತ್ತೆ ಅಂದರೆ, ಏನು ಹೈಡ್ರೋಫ್ಲೋರೋಕಾರ್ಬನನ್ನು ನಾವು ಬಳಕೆ ಮಾಡ್ತಿದ್ವಲ್ಲ ಕ್ಲೋರೋಫ್ಲೋರೋಕಾರ್ಬನ್ನ ಬದಲಿಗೆ ಈ ಹೈಡ್ರೋಫ್ಲೋರೋಕಾರ್ಬನ್ನಿಂದ ಗ್ರೀನ್ ಹೌಸ್ ಗ್ಯಾಸಸ್ ಅಂದರೆ ಗ್ಲೋಬಲ್ ವಾರ್ಮಿಂಗ್ಗೆ ಭಾಳಷ್ಟು ಒಂದು ಪ್ರಮುಖ ಪಾತ್ರ ವಹಿಸ್ತಾ ಇದೆ ಈ ಒಂದು ಹೈಡ್ರೋಫ್ಲೋರೋಕಾರ್ಬನ್ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಕಾನೂನುಗಳನ್ನು ತೊಗೊಂಡು ಬರಬೇಕಂತ ಹೇಳಿ ಕಿಗಾಲಿ ಒಪ್ಪಂದ ಅಂತೇಳಿ 2016ರಲ್ಲಿ ಜಾರಿಗೆ ಬರುತ್ತೆ. ಸೊ ಏನು ಹೈಡ್ರೋಫ್ಲೋರೋಕಾರ್ಬನ್ಗಳಿರುತ್ತೋ ಇವುಗಳು ಗ್ಲೋಬಲ್ ವಾರ್ಮಿಂಗ್ಗೆ ಭಾಳಷ್ಟು ಕೊಡುಗೆ ಕೊಡ್ತಿರ್ತವೆ. ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಇದಕ್ಕಿಂತ 100 ಪಟ್ಟು ಹೆಚ್ಚಿನ ಒಂದು ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣವಾಗುವಂಥ ಅನಿಲ ಯಾವುದು ಅಂದರೆ ನಾವು ಅದು ಹೈಡ್ರೋಫ್ಲೋರೋಕಾರ್ಬನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವಾಗ ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು ಕೂಡ ನಮ್ಮ ಭಾರತದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಅತಿ ದೊಡ್ಡ ಸಮಸ್ಯೆ. ಸೊ ಹಾಗಾಗಿ ಅದಕ್ಕೆ ಕಾರಣ ಆಗ್ತಿರುವಂಥ ಹೈಡ್ರೋಫ್ಲೋರೋಕಾರ್ಬನನ್ನು ನಿಯಂತ್ರಣ ಮಾಡಬೇಕಂತ ಹೇಳಿ 2016ರಲ್ಲಿ ಕಿಗಾಲಿ ಒಪ್ಪಂದವನ್ನು ಮಾಡಲಾಗುತ್ತೆ ಅನ್ನೋದನ್ನು ನೋಡ್ಬೋದಾಗಿದೆ. ಸೊ ಇಲ್ಲಿ 3 ಕಾರ್ಯಕ್ರಮಗಳು ಕೂಡ ಹೀಗೆ ಕಂಟಿನ್ಯೂಸ್ ಆಗಿ ಬರುತ್ತೆ. 1985ರಲ್ಲಿ ವಿಯೆನ್ನಾ ಸಮಾವೇಶ ಬರುತ್ತೆ. ಹೈಡ್ರೋಫ್ಲೋರೋಕಾರ್ಬನು ಓಝಾನ್ನ ಹಾನಿ ಮಾಡ್ತಾ ಇದೆ ಅಂತ ಹೇಳಿ ಕಂಡುಹಿಡಿತಾರೆ. 1987ರಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಬರುತ್ತೆ. ಹೈಡ್ರೋಫ್ಲೋರೋಕಾರ್ಬನ್ ಜೊತೆಗೆ ಇನ್ನಿತರ ರಾಸಾಯನಿಕಗಳನ್ನು ಕಂಪ್ಲೀಟಾಗಿ ಬಳಕೆ ಮಾಡೋದನ್ನು ನಿಲ್ಲಿಸಬೇಕು. ಕ್ಲೋರೋಫ್ಲೋರೋಕಾರ್ಬನ್ನ ಬದಲಿಗೆ ನಾವು ಹೈಡ್ರೋಫ್ಲೋರೋಕಾರ್ಬನ್ಗಳನ್ನು ಬಳಕೆ ಮಾಡಬಹುದು ಅಂತ ಹೇಳುತ್ತೆ. ಬಟ್ ಆದರೆ 2016ರ ವೇಳೆಗೆ ಈ ಹೈಡ್ರೋಫ್ಲೋರೋಕಾರ್ಬನ್ನಿಂದ ನಮ್ಮ ಒಂದು ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾದಮೇಲೆ 2016ರಲ್ಲಿ ಕಿಗಾಲಿ ಒಪ್ಪಂದ ಆಗಿ ಅದ್ರ ಮುಖಾಂತರ ಹೈಡ್ರೋಫ್ಲೋರೋಕಾರ್ಬನ್ನ ಒಂದು ಬಳಕೆಯನ್ನು ಕಡಿಮೆ ಮಾಡಬೇಕು, ನಿಯಂತ್ರಣ ಮಾಡಬೇಕಂತ ಹೇಳಿ ಕಾನೂನನ್ನು ತಗೊಂಡು ಬರ್ತಾರೆ. ಸೊ ಇದಿಷ್ಟು ಕೂಡ ಒಂದು ಏನು ಓಝಾನ್ಗೆ ಸಂಬಂಧಪಟ್ಟಂಥ ಒಂದು ಪ್ರೋಟೋಕಾಲ್ಗಳು ಅಂತ ಹೇಳ್ಬೋದು. ನಂತರದಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್. ಸೊ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಹೇಳಿ ಬಂದಾಗ ಇದನ್ನು ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ದ ಕ್ಲೈಮೇಟ್ ಚೇಂಜ್ ಅನ್ನುವಂಥ ಸಂಸ್ಥೆ ಅಡಿಯಲ್ಲಿ 2015ರಲ್ಲಿ ಬಂದಂತಹ ಒಂದು ಒಪ್ಪಂದ ಅಂತ ಹೇಳ್ಬೋದು. ಸೊ ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮಗಳ ವಿರುದ್ಧ ಹೋರಾಡಲು ರಾಷ್ಟ್ರಗಳು ಒಟ್ಟಾಗಿ ಕೆಲಸ ಮಾಡಲು ಈ ಒಂದು ಚೌಕಟ್ಟನ್ನು ಜಾರಿಗೆ ತಗೊಂಡ್ಬರ್ತಾರೆ ಅನ್ನೋದನ್ನು ನೋಡ್ಬೋದು. ಸೊ ಇಲ್ಲಿ ಜಾಗತಿಕ ತಾಪಮಾನಕ್ಕೆ ಸಂಬಂಧಪಟ್ಟಂತಹ ಒಂದು ಒಪ್ಪಂದ ಆಗಿರುತ್ತೆ. ಈ ಒಪ್ಪಂದ ಜಾಗತಿಕ ಸರಾಸರಿ ತಾಪಮಾನ ಏರಿಕೆಯನ್ನು ಒಂದು ಗುರಿಯನ್ನು ಇಟ್ಕೊಳ್ತಾರೆ ಇವರು. ಏನಂತ, ಕೈಗಾರಿಕಾ ಪೂರ್ವ ಮಟ್ಟಕ್ಕಿಂತ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಿಸುವ ಅದನ್ನು 1.5 ಡಿಗ್ರಿ ಸೆಲ್ಸಿಯಸ್ಗೆ ಮಿತಗೊಳಿಸುವಂತಹ ಒಂದು ತಾಪಮಾನದ ಗುರಿಯನ್ನು ಏನು ಮಾಡ್ತಾರೆ, ಪ್ಯಾರಿಸ್ ಒಪ್ಪಂದದಲ್ಲಿ ತಗೊಳ್ತಾರೆ ಅನ್ನೋದನ್ನು ನೋಡ್ಬೋದು. ಸೊ ಪ್ಯಾರಿಸ್ ಒಪ್ಪಂದವನ್ನು 195 ದೇಶಗಳು 2015 ಡಿಸೆಂಬರ್ 12ರಂದು ಪ್ಯಾರಿಸ್ನಲ್ಲಿ ನಡೆದಂತಹ UNFCCC ಪಕ್ಷಗಳ ಸಮಾವೇಶದಲ್ಲಿ ಅಂಗೀಕಾರವನ್ನು ಮಾಡಲಾಗುತ್ತೆ ಅನ್ನೋದು ನೋಡ್ಬೋದು. ಸೊ ಇಲ್ಲಿ ಪ್ಯಾರಿಸ್ ಒಪ್ಪಂದದಲ್ಲಿ ಈ ಒಂದು ಅಂಶಗಳ ಬಗ್ಗೆಯೂ ಕ್ವಶನ್ ಬರುತ್ತೆ. ಅದೇ ರೀತಿ ಪ್ಯಾರಿಸ್ ಒಪ್ಪಂದ ಏನು ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಇರುತ್ತಲ್ಲ, ಸೊ ಅದರ COP21 ಸಮಾವೇಶದಲ್ಲಿ ಈ ಒಂದು ಪ್ಯಾರಿಸ್ ಒಪ್ಪಂದವನ್ನು ಜಾರಿ ಮಾಡಲಾಗುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಸೊ ಓಕೆ, ನಂತರ ಕ್ಯೋಟೋ ಪ್ರೋಟೋಕಾಲ್ ಅಂತ ಬಂದಂಥ ಸಂದರ್ಭದಲ್ಲಿ ಇದು 1997ರಲ್ಲಿ ಜಾರಿಗೆ ಬರುತ್ತೆ. ಹಸಿರು ಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿತಗೊಳಿಸಲು ಕಾನೂನುಬದ್ಧವಾಗಿ ಬಂಧಿಸುವ ಗುರಿಯನ್ನು ನಿಗದಿಪಡಿಸಿದ ಮೊದಲ ಅಂತಾರಾಷ್ಟ್ರೀಯ
ಒಪ್ಪಂದ ಯಾವುದು ಅಂತ ಹೇಳಿದ್ರೆ ಕ್ಯೋಟೋ ಶಿಷ್ಟಾಚಾರ ಅಂತ ಹೇಳ್ಬೋದು. ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ಗೆ ಸಂಬಂಧಪಟ್ಟಿರೋ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಬಾರಿಗೆ ಜಾರಿಗೆ ಬಂದಂತಹ ಒಂದು ಪ್ರೋಟೋಕಾಲ್ ಯಾವುದು ಅಂದರೆ ಅದು ಕ್ಯೋಟೋ ಪ್ರೋಟೋಕಾಲ್ ಅಂತ ಹೇಳ್ಬೋದು. ಇದು ಡಿಸೆಂಬರ್ 11, 1997ರಲ್ಲಿ ಜಪಾನ್ನ ಕ್ಯೋಟೋದಲ್ಲಿ ಇದೊಂದು ಅಂಗೀಕಾರ ಆಗುತ್ತೆ ಅನ್ನೋದನ್ನು ನೋಡ್ಬೋದು. ಸೊ ಇದು 2005ರಲ್ಲಿ ಇದು 192 ದೇಶಗಳು ಇದನ್ನು ಒಪ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಈ ಒಂದು ಕ್ಯೋಟೋ ಶಿಷ್ಟಾಚಾರವೂ ಕೂಡ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಏನಿದೆಯಲ್ಲ ಇದರ ಒಂದು ಭಾಗವಾಗಿರುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಕಡಿಮೆ ಮಾಡಲು ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ಹಾಗೂ ಹಸಿರುಮನೆ ಅನಿಲಗಳನ್ನು ಕಡಿಮೆ ಮಾಡಲು ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳ ನಡುವಿನ ಒಂದು ಒಪ್ಪಂದವೇ ಈ ಒಂದು ಕ್ಯೋಟೋ ಶಿಷ್ಟಾಚಾರ ಅಂತ ಹೇಳಿ ನೋಡ್ಬೋದಾಗಿದೆ. ಈ ಹಸಿರುಮನೆ ಅನಿಲಗಳು ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಇಂಗಾಲದ ಡೈಆಕ್ಸೈಡನ್ನು, ಮೀಥೇನ್, ನೈಟ್ರೇಟ್ ಆಕ್ಸೈಡ್, ಹೈಡ್ರೋಫ್ಲೋರೋಕಾರ್ಬನ್, ಫಫ್ಲೋರೋಕಾರ್ಬನ್, ಸಲ್ಫರ್ ಎಕ್ಸ್ಟ್ರಾಫ್ಲೋರೈಡ್ ಈ ರೀತಿಯಾದಂತಹ ಒಂದು ಅನಿಲಗಳನ್ನು ನೋಡ್ತೀವಿ. ಇವುಗಳೇನು ಮಾಡುತ್ತೆ, ಜಾಗತಿಕ ತಾಪಮಾನವನ್ನು ಜಾಸ್ತಿ ಮಾಡುತ್ತೆ. ಈ ಜಾಗತಿಕ ತಾಪಮಾನ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸಮಸ್ಯೆ. ಸೊ ಇವುಗಳಿಗೆ ಕಾರಣವಾಗುವಂಥ ಅನಿಲಗಳನ್ನು ಕಡಿಮೆ ಬಳಕೆ ಮಾಡಬೇಕು, ಕಡಿಮೆ ಹೊರಸೂಸಬೇಕು ಅಂತ ಹೇಳಿ ಬಂದಂತಹ ಒಂದು ಪ್ರೋಟೋಕಾಲೇ ಕ್ಯೋಟೋ ಪ್ರೋಟೋಕಾಲ್ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಸೊ ಮುಂದಿನ ಒಂದು ತಿದ್ದುಪಡಿ ಅಂತ ಹೇಳಿ ಬರುತ್ತೆ, ದೋಹಾ ತಿದ್ದುಪಡಿ ಅಂತ ಹೇಳಿ. ಇದು 2012ರಲ್ಲಿ ಬರುತ್ತೆ, ಡಿಸೆಂಬರ್ 8, 2012ರಲ್ಲಿ. ಸೊ ಕತಾರ್ನ ದೋಹಾದಲ್ಲಿ ಕ್ಯೋಟೋ ಶಿಷ್ಟಾಚಾರಕ್ಕೆ ದೋಹಾ ತಿದ್ದುಪಡಿಯನ್ನು 2ನೇ ಬದ್ಧತೆಯ ಅವಧಿಗೆ ಅಂಗೀಕಾರವನ್ನು ಮಾಡಲಾಗುತ್ತೆ. 2013ರಿಂದ 2020ರವರೆಗೆ ಈ ಒಂದು ದೋಹಾ ತಿದ್ದುಪಡಿಯ ಅವಧಿಯನ್ನು ನಿಗದಿ ಮಾಡ್ತಾರೆ ಅನ್ನೋದನ್ನು ನೋಡ್ಬೋದು. 2ನೇ ಬದ್ಧತೆಯ ಅವಧಿಯಲ್ಲಿ 2013ರಿಂದ 2020ರವರೆಗೆ 8 ವರ್ಷಗಳಲ್ಲಿ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು 1990ರ ಮಟ್ಟಕ್ಕಿಂತ ಕನಿಷ್ಠ 18% ಅಷ್ಟು ಕಡಿಮೆ ಮಾಡಲಿಕ್ಕೆ ಇಲ್ಲೇನು ಮಾಡ್ತಾರೆ, ದೇಶಗಳು ಸಹಿಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಅಂದರೆ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆ ಏನಿರುತ್ತೆ ಅದನ್ನು 18% ಅಷ್ಟು ಕಡಿಮೆ ಮಾಡಬೇಕಂತೇಳಿ 2012ರಲ್ಲಿ ದೋಹಾ ತಿದ್ದುಪಡಿ ಬರುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಓಕೆ ಇದಿಷ್ಟು ಕೂಡ ಏನಾಗಿರುತ್ತೆ ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರೋಟೋಕಾಲ್ಗಳಾಗಿರುತ್ತೆ. ಸೊ ಇವುಗಳ ಮೇಲೆ ಪ್ರಶ್ನೆಗಳು ಬಂದೇ ಬರ್ತದೆ. 2024ರಲ್ಲೂ 2-3 ಪ್ರಶ್ನೆಗಳು ಬಂದಿದೆ, ಈಗ 2023ರಲ್ಲೂ ಕೂಡ ಬಂದಿದೆ, ಈಗ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಬಹಳಷ್ಟು ಪ್ರಶ್ನೆಗಳು ಬಂದಿದೆ. ಹಾಗಾಗಿ ಇವುಗಳನ್ನು ಚೆನ್ನಾಗಿ ಓದ್ಕೊಳ್ಳಿ. ಓಕೆ, 2ನೇ ಪ್ರಶ್ನೆಯನ್ನು ನೋಡೋಣ. ಪ್ರತಿಪಾದನೆ ಮತ್ತು ಕಾರಣಗಳನ್ನು ಕೊಟ್ಟಿದ್ದಾರೆ. ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗುತ್ತೆ ಎಂದು ಪರಿಗಣಿಸಲಾಗಿದೆ. ಕೆರೆಯಲ್ಲಿನ ನೀರನ್ನು ಬದಲಾಯಿಸಲು ದಶಕಗಳೇ ಬೇಕಾಗತ್ತೆ. ಸೊ ಇಲ್ಲಿ ಸೆಂಟೆನ್ಸ್ಗಳು ಓಕೆ ಸರಿ ಇರ್ಬೋದು, ಬಟ್ ಆದರೆ ಕಾರಣ ಇದೆಯಲ್ಲ ಇದು ಪ್ರತಿಪಾದನೆಗೆ ಸಂಬಂಧಪಡೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಅಂತ ಹೇಳ್ಬೋದು. ಇವತ್ತಿನ ಸರೋವರಗಳನ್ನು ತೆಗೆದುಕೊಂಡಾಗ ಅಥವಾ ಸಮುದ್ರಗಳನ್ನು ತೆಗೆದುಕೊಂಡಾಗ ಅಥವಾ ಸಾಗರಗಳನ್ನು ತೆಗೆದುಕೊಂಡಾಗ ನದಿಗಳಿಗೆ ಹೋಲಿಸಿದ್ರೆ ಬಹಳಷ್ಟು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಮಲಿನತೆಗೆ ಒಳಪಡ್ತಿದೆ ಅನ್ನೋದನ್ನು ನೋಡ್ಬೋದು. ಸೊ ನದಿಗಳು ನದಿಗಳಿಗೆ ಬಿಡುವಂಥ ರಾಸಾಯನಿಕಗಳಾಗಿರ್ಬೋದು ಅಥವಾ ಕೈಗಾರಿಕೆಗಳ ರಾಸಾಯನಿಕಗಳಾಗಿರ್ಬೋದು ಅಥವಾ ಮನೆಯ ಒಂದು ಏನಂತೇಳಿ ತ್ಯಾಜ್ಯ ಆಗಿರ್ಬೋದು, ಇವೆಲ್ಲವೂ ಕೂಡ ನದಿಯನ್ನು ಸೇರಿದ್ರೆ ನದಿಗಳೇನಾಗುತ್ತೆ, ಹರಿಯುತ್ತೆ. ಸೊ ಹರಿಯೋ ನದಿಯಲ್ಲಿ ಯಾವುದೇ ರೀತಿ ಮಲಿನತೆ ಅನ್ನುವಂಥದ್ದು ಹೆಚ್ಚು ಕಾಲದವರೆಗೂ ಇರೋದಿಲ್ಲ. ಬಟ್ ಆದರೆ ಆ ನದಿಗಳು ಏನು ಮಾಡುತ್ತೆ ಅಂದರೆ ಈ ಒಂದು ಮಲಿನತೆಯನ್ನು ತಗೊಂಡೋಗಿ ಸಮುದ್ರಗಳಿಗೆ ಬಿಡ್ತದೆ. ಸೊ ಇವತ್ತಿನ ಪ್ರತಿಯೊಂದು ವೇಸ್ಟೇಜ್ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ನೀರಿನ ಮೂಲಗಳನ್ನು ಸೇರ್ತಾ ಇದೆ. ಸೊ ಹಾಗಾಗಿ ವಾಟರ್ ಪೊಲ್ಯೂಷನ್ ಅನ್ನುವಂಥದ್ದು ಪ್ರಪಂಚದಲ್ಲೇ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇವತ್ತಿನ ಕೈಗಾರಿಕೆಯಿಂದ ಬರುವಂತಹ ರಾಸಾಯನಿಕಗಳಾಗಿರ್ಬೋದು, ಕೆಮಿಕಲ್ಸ್ಗಳಾಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ಗಳಾಗಿರ್ಬೋದು, ಸೊ ಈ ಪ್ಲಾಸ್ಟಿಕ್ ಆಗಿರ್ಬೋದು, ಈ ವೇಸ್ಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಹೋಗಿ ಸೇರ್ತಾ ಇರುವಂಥದ್ದು ಸಮುದ್ರಗಳನ್ನು, ಸಾಗರಗಳನ್ನು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅಂತಲ್ಲ, ಮೊದಲಿಂದನೂ ಕೂಡ ಈ ಒಂದು ಆಯಿಲ್ ಲೀಕೇಜ್ ಅಂತ ಹೇಳಿ ಬರುತ್ತೆ. ಸೊ ಪೆಟ್ರೋಲಿಯಂಗಳನ್ನು ತೆಗೆಯುವಂಥ ಸಂದರ್ಭದಲ್ಲಿ ಅಥವಾ ಅದನ್ನು ಸಾಗಣೆ ಮಾಡುವಂಥ ಸಂದರ್ಭದಲ್ಲಿ ಈ ಆಯಿಲ್ ಲೀಕೇಜ್ ಆಗಿ ಬಹಳಷ್ಟು ಕಡೆ ಈ ಸಮುದ್ರಗಳು ಮಲಿನತೆಗೆ ಒಳಪಟ್ಟು ಈ ಭೂಕಂಪ ಅಥವಾ ಸುನಾಮಿಗಳು ಬಂದಂಥ ಸಂದರ್ಭದಲ್ಲಿ ಅದೇ ಆಯಿಲ್ ವಾಟರ್ ಏನಾಗುತ್ತೆ ಅಂದರೆ ಮತ್ತೆ ಮಾನವರಿಗೆ ಅದು ಎಫೆಕ್ಟ್
ಎಫೆಕ್ಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಸಮುದ್ರ ಸಾಗರಗಳು ಬಹಳಷ್ಟು ಮಲಿನತೆಗೆ ಒಳಪಡ್ತಾ ಇದೆ ಅನ್ನೋದನ್ನು ನೋಡ್ಬೋದು. ಸೊ ಈ ಒಂದು ಪಿಕ್ಚರಲ್ಲಿ ನಾವು ಗಮನಿಸ್ಬೋದು ಹೇಗೆ ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳಿ. ಸೊ ಆಯಿಲ್ ಇದೆ, ಆಯಿಲ್ ಲೀಕೇಜ್ ಇದೆ, ನಂತರ ಇಂಡಸ್ಟ್ರಿಯಲ್ ಇದೆ, ನಂತರ ನಮ್ಮ ರೆಸಿಡೆನ್ಷಿಯಲ್ ಬಿಲ್ಡಿಂಗಿಂದ ಬರುವಂಥ ತ್ಯಾಜ್ಯ ಇದೆ, ನಂತರ ಅಗ್ರಿಕಲ್ಚರಿಂದ ಬರುವಂತಹ ಏನು ರಾಸಾಯನಿಕಗಳಿದೆ ಅದಿದೆ, ಫಾರ್ಮ್ ಇದೆ, ಫ್ಯಾಕ್ಟ್ರಿ ಇದೆ. ಸೊ ಇವೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ನೀರಿನ ಮೂಲಗಳನ್ನು ಸೇರ್ತಾ ಇದೆ. ಓಕೆ, ಇಲ್ಲಿದೆ ನೋಡಿ ಓಷನ್ ಪೊಲ್ಯೂಷನ್ ಅಂತ ಹೇಳಿ. ಸೊ ಪ್ಲಾಸ್ಟಿಕ್ ವೇಸ್ಟು, ಆಯಿಲ್ ಲೀಕೇಜು, ಮ್ಯಾನುಫ್ಯಾಕ್ಚರ್ಡ್ ಕೆಮಿಕಲ್ಸು, ನೆಕ್ಸ್ಟು ಏನು ರಾಸಾಯನಿಕಗಳು, ಇವೆಲ್ಲವೂ ಕೂಡ ಸೇರ್ತಾ ಇರೋದೇನಿದೆ ನೀರಿನ ಮೂಲಗಳನ್ನು ಸೇರ್ತಾ ಇದೆ. ಓಕೆ, ಮುಂದಿನ ನಾವು ಪ್ರಶ್ನೆ ನೋಡೋಣ. ಹಸಿರುಮನೆ ಅನಿಲಗಳಾದ ಹಸಿರುಮನೆ ಅನಿಲಗಳಾದ ಮೀಥೇನ್ ಇಲ್ಲಿಂದ ಹೊರಸೂಸುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಭೂ ಕುಸಿತಗಳು, ನಿರ್ಮಾಣ ಅವಶೇಷಗಳು, ಜೌಗು ಪ್ರದೇಶಗಳು ಮತ್ತು ಈ ತ್ಯಾಜ್ಯ ಅಂತ ಹೇಳಿ. ಭೂ ಕುಸಿತಗಳಲ್ಲಿ ನಮಗೆ ಮೀಥೇನ್ ಅನ್ನುವಂಥದ್ದು ಬರುತ್ತೆ. ನಂತರದಲ್ಲಿ ನಿರ್ಮಾಣ ಅವಶೇಷಗಳಲ್ಲಿ ಮೀಥೇನ್ ಅನ್ನುವಂಥದ್ದು ಏನು ಹೊರಬರೋದಿಲ್ಲ. ಜೌಗು ತಾಣಗಳಲ್ಲಿ ಬರುತ್ತೆ, ಈ ತ್ಯಾಜ್ಯದಲ್ಲಿ ಇಲ್ಲ. ಸೊ ಫಸ್ಟ್ ಒನ್ ಆ್ಯಂಡ್ ಥರ್ಡ್ ಒನ್ ಈಸ್ ರೈಟ್. ಓಕೆ, ಭೂಕುಸಿತಗಳು ಮತ್ತು ಜೌಗು ಪ್ರದೇಶಗಳು. ಓಕೆ, ಮೀಥೇನ್ ಅಂತ ಹೇಳಿ. ಸೊ ಮೀಥೇನ್ ಅಂತ ಹೇಳಿದ್ರೆ CH4 ಅಂತ ಹೇಳಿ ಕರಿತೀವಿ. ಸೊ ಇದು ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳ್ಬೋದು. ಒಂದು ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣವಾಗುವಂತಹ ಒಂದು ಅನಿಲವಾಗಿರುತ್ತೆ. ಸೊ ಇದು ರೈಸ್ ಕಲ್ಟಿವೇಷನ್ ಅಂತ ತಗೊಳ್ಬೋದು, ಅಥವಾ ಜೌಗು ಪ್ರದೇಶಗಳು ಅಂತ ಹೇಳ್ಬೋದು, ಅಥವಾ ಗದ್ದೆಗಳಲ್ಲಿ ಏನು ನೀರು ಯಾವಾಗಲೂ ನಿಂತಿರುತ್ತಲ್ಲ, ಸೊ ಆ ಭಾಗದಿಂದಲೂ ಕೂಡ ನಮಗೆ ಮೀಥೇನ್ ಅನ್ನೋಂಥದ್ದು ಹೊರಬರುತ್ತೆ. ನಂತರ ಬಯೋಮ್ಯಾಸ್ ಇದೆ, ಅದರ್ ಅಗ್ರಿಕಲ್ಚರ್ ಸೋರ್ಸ್ ಇದೆ, ಆಯಿಲ್ ಮತ್ತು ಗ್ಯಾಸಿಂದ, ಕೋಲ್ ಮೈನಿಂಗಿಂದ, ಮೊಬೈಲ್ ಸೋರ್ಸಿಂದ, ಲ್ಯಾಂಡ್ ಫಿಲ್ಲಿಂದ, ಮತ್ತು ವೇಸ್ಟ್ ವಾಟರಿಂದ. ಸೊ ಇದರಿಂದ ಏನಾಗುತ್ತೆ ಅಂದರೆ ಮೀಥೇನ್ ಹೊರಬರುತ್ತೆ ಅನ್ನೋದನ್ನು ನೋಡ್ಬೋದು. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದು ಮಣ್ಣಿನ ಒಂದು ಕ್ರಮಗಳ ಬಗ್ಗೆ ಇರುವಂತಹ ಪ್ರಶ್ನೆ. ಹಿಸ್ಟಿಸೋಲ್ಸ್ ಇದೆ, ಆ್ಯಂಡಿಸೋಲ್ಸ್ ಇದೆ, ಗೆಲಿಸೋಲ್ಸ್ ಇದೆ ಮತ್ತು ಹರ್ಡಿಸೋಲ್ಸ್ ಇದೆ. ಸೊ ಹಿಸ್ಟೋಸೋಲ್ಸ್ ಅಂತ ಹೇಳಿದ್ರೆ ಸಾವಯವ ಪದಾರ್ಥದ ದಪ್ಪದ ಮೇಲಿನ ಪದರವನ್ನು ಹೊಂದಿರುವಂತಹ ಮಣ್ಣುಗಳನ್ನು ಒಳಗೊಂಡಿರುವ ಮಣ್ಣಿನ ಕ್ರಮ ಅಂತ ಹೇಳ್ಬೋದು. ಸೊ ಆ್ಯಂಡಿಸೋಲ್ಸ್ ಅಂತ ಹೇಳಿದ್ರೆ ಈ ಜ್ವಾಲಾಮುಖಿ ಬೂದಿಯ ಮೇಲೆ ರೂಪುಗೊಳ್ಳುವಂಥ ಮಣ್ಣಿರುತ್ತಲ್ಲ, ಸೊ ಅದು ಅಂತ ಹೇಳ್ಬೋದು. ಇನ್ನು ಗೇಲಿಸೋಲ್ಸ್ ಅಂತ ಹೇಳಿದ್ರೆ ಇದು ಶೀತ ಪ್ರದೇಶಗಳ ಒಂದು ಫಾರ್ಮ್ ಫಸ್ಟ್ ಅಂತ ಬರುತ್ತೆ. ಸೊ ಅದರ ಕೆಳಗಿರುವಂತಹ ಒಂದು ಶೀತ ಪ್ರದೇಶದ ಮಣ್ಣಿನ ಕ್ರಮ ಅಂತ ಹೇಳ್ಬೋದು. ನೆಕ್ಸ್ಟು ಹರ್ಡಿಸೋಲ್ಸ್ ಅಂತ ಹೇಳಿದ್ರೆ ಒಣ ಹವಾಮಾನದ ಮಣ್ಣುಗಳನ್ನು ಒಳಗೊಂಡಿರುವಂತಹ ಮಣ್ಣಿನ ಕ್ರಮ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಸೊ ಅಲ್ಲಿಗೆ ಆನ್ಸರ್ ಏನಾಗುತ್ತೆ ಅಂದರೆ ಎ ಇಸ್ ಆನ್ಸರ್ ಆಗಿರುತ್ತೆ. ಸೊ ಇವುಗಳ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, 12 ರೀತಿಯಾದಂತಹ ಮಣ್ಣಿನ ಆರ್ಡರ್ಸನ್ನು ಅಂದರೆ ಕ್ರಮಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಎಂಟಿಸೋಲ್ಸ್ ಅಂದರೆ ಇತ್ತೀಚೆಗೆ ಅಭಿವೃದ್ಧಿಯಾದಂತಹ ಮಣ್ಣು ಅಂತ ಹೇಳಿ ಕರಿಬೋದು. ಇನ್ಸೆಪ್ಟಿಸೋಲ್ಸ್ ಅಂತ ಹೇಳಿದ್ರೆ ಭಾಷ್ಯ ಅಭಿವೃದ್ಧಿ ಆಗಿರ್ಬೋದು, ಅಂದರೆ ವಾಟ್ ಡೆವಲಪ್ಡ್ ಆಗಿರುವಂತಹ ಮಣ್ಣು ಅಂತ ಹೇಳ್ಬೋದು. ನಂತರದಲ್ಲಿ ಹಿಸ್ಟಿಸೋಲ್ಸ್ ಅಂದರೆ ಈಗ ಆಲ್ರೆಡಿ ನೋಡಿದ್ದೀವಿ, ಆರ್ಗ್ಯಾನಿಕ್ ಸಾಯಿಲ್ ಅಂದರೆ ಸಾವಯವ ಮಣ್ಣು ಅಂತ ಹೇಳ್ಬೋದು. ನಂತರದಲ್ಲಿ ಜೆಲಿಸೋಲ್ಸ್ ಅಂತ ಹೇಳಿ, ಸೊ ಇದು ಫಾರ್ಮಫಸ್ಟ್ ಅಂದರೆ ಈ ಒಂದು ಹಿಮಭೂಮಿ ಅಂತ ಇರ್ತದಲ್ಲ, ಸೊ ಅಲ್ಲಿ ಕಂಡುಬರುವಂತಹ ಮಣ್ಣು ಅಂತ ಹೇಳ್ಬೋದು ನಾವು. ನಂತರದಲ್ಲಿ ಅರಿಡಿಸೋಲ್ಸ್ ಅಂದರೆ ಡೆಸರ್ಟಲ್ಲಿ ಅಂದರೆ ಮರುಭೂಮಿಯಲ್ಲಿ ಕಂಡುಬರುವಂತಹ ಒಂದು ಮಣ್ಣಾಗಿರುತ್ತೆ. ಆ್ಯಂಡಿಸೋಲ್ಸ್ ಅಂದರೆ ವಾಲ್ಕನಿಕ್ ಬಂದ ನಂತರದಲ್ಲಿ ಅಭಿವೃದ್ಧಿ ಆಗುವಂತಹ ಮಣ್ಣು ಅಂತ ತಗೊಳ್ಬೋದು. ನಂತರದಲ್ಲಿ ಆಲ್ಫಿಸೋಲ್ಸ್ ಅಂತ ಅಂದರೆ ಎಲೆಗಳನ್ನು ಉದುರಿಸುವಂಥ ಕಾಡುಗಳು ಬರುತ್ತಲ್ಲ, ಸೊ ಅಲ್ಲಿ ಕಂಡುಬರುವಂತಹ ಒಂದು ಮಣ್ಣು ಅಂತ ಹೇಳ್ಬೋದು. ನಂತರದಲ್ಲಿ ಮಾಲಿಸೋಲ್ಸ್ ಅಂತ ಹೇಳಿ, ಮಾಲಿಸೋಲ್ಸ್ ಅಂತ ಅಂದರೆ ಗ್ರಾಸ್ ಲ್ಯಾಂಡ್ ಅಂದರೆ ಹುಲ್ಲುಗಾವಲು ಪ್ರದೇಶ ಕಂಡುಬರುವಂತಹದ್ರಲ್ಲಿ ಈ ಒಂದು ಮಣ್ಣು ಕಂಡುಬರುತ್ತೆ ಅಂತ ಹೇಳಿ. ನಂತರ ವರ್ಟಿಸೋಲ್ಸ್ ಅಂತ ಹೇಳಿ, ಸೊ ವರ್ಟಿಸೋಲ್ಸ್ ಅಂದರೆ ಈ ಉಬ್ಬು ತಗ್ಗುಗಳಿರುತ್ತಲ್ಲ, ಸೊ ಆ ಭಾಗದಲ್ಲಿ ಕಂಡುಬರುವಂತಹ ಮಣ್ಣು ಅಂತ ಹೇಳ್ಬೋದು. ನಂತರದಲ್ಲಿ ಸ್ಪೋಡೋಸೋಲ್ಸ್ ಅಂತ ಹೇಳಿ, ಸೊ ಈ ಒಂದು ಏನಂತಾರೆ ಫಾರೆಸ್ಟ್ಗಳು ಬರುತ್ತಲ್ಲ, ಸೊ ಅಲ್ಲಿ ಕಂಡುಬರುವಂಥ ಮಣ್ಣು ಅಂತ ತಗೊಳ್ಬೋದು. ನಂತರದಲ್ಲಿ ಅಲ್ಟಿಸೋಲ್ಸ್ ಅಂತ ಹೇಳಿ, ಸೊ ಅದು ವೆಟ್ ಆಗಿರ್ಬೋದು ಅಥವಾ ವಾರ್ಮ್ ಆಗಿರ್ಬೋದು. ಸೊ ಈ ಫಾರೆಸ್ಟ್ ಇರುತ್ತಲ್ಲ, ತೇವಾಂಶ ಭರಿತ ಕಾಡಾಗಿರ್ಬೋದು, ಅಥವಾ ಬಿಸಿ ಕಾಡು ಅಂತ ಹೇಳಿದ್ರೆ ಅತಿ ಹೆಚ್ಚು ಬಿಸಿಲು ಬೀಳುವಂತಹ ಕಾಡುಗಳಲ್ಲಿ ಕಂಡುಬರುವಂತಹ ಮಣ್ಣಾಗಿರುತ್ತೆ ಅನ್ನೋದು ನೋಡ್ಬೋದು. ನಂತರ ಆಕ್ಸಿಸೋಲ್ಸ್ ಅಂದರೆ ಟ್ರಾಪಿಕಲ್ ಫಾರೆಸ್ಟ್ ಅಂತ ಕರಿತೀವಿ, ಅಂದರೆ ಉಷ್ಣವಲಯದ ಕಾಡುಗಳು ಅಂತ ಹೇಳಿ ತಗೊಳ್ತೀವಿ. ಸೊ ಅಲ್ಲೂ ಕಂಡುಬರುವಂತಹ ಮಣ್ಣು ಅಂತ ಹೇಳಿ ನಾವು ನೋಡ್ಬೋದಾಗಿದೆ.
ಓಕೆ, ಇಲ್ಲಿ ಆರ್ಡರ್ಸಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ. ಸೊ ಫಸ್ಟು ಹಿಸ್ಟಿ ಸೋಲ್ಸ್ ಬರುತ್ತೆ, ಎಂಟಿ ಸೋಲ್ಸ್ ಬರುತ್ತೆ, ಇನ್ಸೆಪ್ಟಿ ಸೋಲ್ಸ್ ಬರುತ್ತೆ, ಆ್ಯಂಡಿ ಸೋಲ್ಸ್ ಬರುತ್ತೆ, ಅರಿಡಿ ಸೋಲ್ಸ್ ಇದೆ, ಮೋಲಿ ಸೋಲ್ಸ್ ಇದೆ, ವರ್ಟಿ ಸೋಲ್ಸ್ ಇದೆ, ನಂತರ ಅಲ್ಫಿ ಸೋಲ್ಸು, ಹಾಗೆ ಸ್ಪೋಡೋಸೋಲ್ಸು, ಹಲ್ಟಿ ಸೋಲ್ಸು, ಆಕ್ಸಿಸ್ ಸೋಲ್ಸು, ಈ ರೀತಿ ಆರ್ಡರ್ ವೈಸಲ್ಲಿದೆ. ಸೊ ಇದನ್ನು ನೀವು ಓದ್ಕೊಳ್ಬೋದಾಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದ್ದಾರೆ. ಪರಿಸರ ವಿಜ್ಞಾನ ಕೇಂದ್ರ ಬೆಂಗಳೂರು, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನ್ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾ ಇದೆ, ಗೋವಿಂದ್ ಬಲ್ಲವ್ ಪಂತ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಎನ್ವೈರ್ಮೆಂಟಲ್ ಅಲ್ಮೋರಾ ಇದೆ. ಸೊ ಇದರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಸೊ ಇದು ಕೋಲ್ಕತ್ತಾದಲ್ಲಿದ್ದ, ಬದಲಿಗಿರುವಂಥದ್ದು ಭೂಪಾಲಲ್ಲಿ. ಸೊ ಭೂಪಾಲ್ ಫ್ರಮ್ MP ಅಂತ ಹೇಳ್ಬೋದು, ಅಂದರೆ ಮಧ್ಯಪ್ರದೇಶಲ್ಲಿದೆ. ಸೊ ಇದೊಂದು ತಪ್ಪು ಕೊಟ್ಟಿದ್ದಾರೆ. ಓಕೆ, ಒಂದು 7-8 ಒಂದು ಏನಂತ ಹೇಳ್ತಾರೆ ಇಂಪಾರ್ಟೆಂಟ್ ಸಂಸ್ಥೆಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ BSI, ಸೊ ಇದು 1890ರಲ್ಲಿ ರಚನೆಯಾಗುವಂಥ ಸಂಸ್ಥೆ, ಕೋಲ್ಕತ್ತಾದಲ್ಲಿದೆ. ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ 1784ರಲ್ಲಿ ಜಾರಿಯಾಗುತ್ತೆ, ಹಾಗೆ ಇದರ ಒಂದು ಹೆಡ್ ಕ್ವಾರ್ಟರ್ ಬಂದು ಕೋಲ್ಕತ್ತಾದಲ್ಲಿದೆ. ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ 1987 ಡೆಹ್ರಾಡೂನಲ್ಲಿದೆ. ಸೆಂಟ್ರಲ್ ಝೂ ಅಥಾರಿಟಿ ನ್ಯೂ ಡೆಲ್ಲಿಯಲ್ಲಿದೆ 1972. ನಂತರ ಆನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ, ಸೊ 1962ರಲ್ಲಿ ಈ ಒಂದು ಸಂಸ್ಥೆ ಬರುತ್ತೆ, ಹರಿಯಾಣದಲ್ಲಿದೆ. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ MP ಭೂಪಾಲಲ್ಲಿದೆ. ನಂತರ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಬಯೋಡೈವರ್ಸಿಟಿ ಹೈದರಾಬಾದ್ ತೆಲಂಗಾಣದಲ್ಲಿದೆ. ಸೊ ಇದಿಷ್ಟು ಕೂಡ ಇಂಪಾರ್ಟೆಂಟು. ಸೊ ಇದನ್ನು ಬಿಟ್ಟು ಕೂಡ ಇದೆ, ಸೊ ನೀವು ಓದ್ಕೊಳ್ಬೋದು. ಓಕೆ, ಇಲ್ಲಿ ಮತ್ತೊಂದು ಪ್ರಶ್ನೆ ಇದೆ. ಯಾವ ಪ್ರಾಚೀನ ಕಲಿಕೆಯ ಕೇಂದ್ರವನ್ನು ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯವೆಂದು ಕರೆಯಲಾಗುತ್ತೆ ಅಂತ ಹೇಳಿ, ಮತ್ತು ಇಂದಿನ ಬಿಹಾರದಲ್ಲಿದೆ ಆ ಒಂದು ವಿಶ್ವವಿದ್ಯಾಲಯ ಅಂತ ಹೇಳಿ. ಸೊ ನಳಂದ ಇದೆ, ಉಜ್ಜಯಿನಿ ಇದೆ, ತಕ್ಷಶಿಲಾ ಆಗಬೇಕಿತ್ತು, ತಕ್ಷಶಿಲಾ ಇದೆ ಮತ್ತು ವಾರಣಾಸಿ ಇದೆ. ಸೊ ಆನ್ಸರ್ ನಮ್ಗೆ ಗೊತ್ತಿರುತ್ತೆ, ಎಸ್ ನಳಂದ. ಸೊ ಇಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಶಿಕ್ಷಣ ಕೇಂದ್ರಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು, ಯಾಕೆಂದರೆ ಇದು KSET ಪರೀಕ್ಷೆ ಆಗಿರೋದ್ರಿಂದ ಇವುಗಳ ಬಗ್ಗೆ ಕೇಳ್ತಾರೆ. ಓಕೆ, ನೋಡ್ತಾ ಹೋಗೋಣ. ಸೊ ನಳಂದ ಯೂನಿವರ್ಸಿಟಿ, ಸೊ 5ನೇ ಶತಮಾನದಲ್ಲಿ ಪ್ರಾಚೀನ ಮಗಧ, ಅಂದರೆ ಪ್ರೆಸೆಂಟ್ ನಾವು ಅದನ್ನು ಆಧುನಿಕ ಬಿಹಾರ ಅಂತ ಹೇಳಿ ಕರಿತೀವಿ, ಇಲ್ಲಿ ಸ್ಥಾಪನೆಯಾದಂತಹ ನಳಂದ ವಿಶ್ವವಿದ್ಯಾಲಯವು ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯ ಅಂತ ಹೇಳಿ ಗುರುತಿಸ್ಬೋದು. ಗುಪ್ತ ರಾಜವಂಶದ ಕುಮಾರಗುಪ್ತ I ಇವರು 427 ಕಾಮನ್ ಎರದಲ್ಲಿ ಇಂದಿನ ಬಿಹಾರದ ರಾಜ್ಗಿರ್ನಲ್ಲಿ ಈ ನಳಂದ ಮಹಾವಿಹಾರವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನಳಂದ ವಿಶ್ವವಿದ್ಯಾನಿಲಯ ಇದು ಭಾರತ, ಚೀನಾ, ಟಿಬೆಟ್, ಪರ್ಷಿಯಾ ಮತ್ತು ಏಷ್ಯಾದ ಇತರ ಭಾಗಗಳಿಂದ ವಿದ್ವಾಂಸರನ್ನು ಆಕರ್ಷಣೆಯನ್ನು ಮಾಡುತ್ತೆ. 7ನೇ ಶತಮಾನದಲ್ಲಿ ಪ್ರಸಿದ್ಧ ಚೀನಿ ವಿದ್ವಾಂಸರಾದ ಐಕ್ವಿಂಗ್ ಮತ್ತು ಕುವಾನ್ಜಾಂಗ್ ಅನ್ನುವಂಥವರು ನಳಂದಕ್ಕೆ ಭೇಟಿ ಕೊಟ್ಟು ತಮ್ಮ ಅನುಭವಗಳನ್ನು ವಿವರವಾಗಿ ದಾಖಲೆಯನ್ನು ಮಾಡಿದ್ದಾರೆ. ಸೊ ನಳಂದ ವಿಶ್ವವಿದ್ಯಾನಿಲಯವು ಕ್ರಿಸ್ತಶಕ 1193ರಲ್ಲಿ ಈ ಬಕ್ತಿಯಾರ್ ಖಿಲ್ಜಿಯ ಕೈಯಲ್ಲಿ ನಾಶವಾಗುತ್ತೆ ಅನ್ನೋದನ್ನು ನೋಡ್ಬೋದು. ಈ ಐತಿಹಾಸಿಕ ಸಂಸ್ಥೆಯನ್ನು ಮತ್ತೆ ಪುನರ್ ಸ್ಥಾಪನೆಯನ್ನು ಮಾಡಬೇಕಂತ ಹೇಳಿ ಭಾರತ ಸರ್ಕಾರ 2010ರಲ್ಲಿ ನಳಂದ ವಿಶ್ವವಿದ್ಯಾನಿಲಯ ಕಾಯ್ದೆಯನ್ನು ಕೂಡ ಜಾರಿಗೆ ತರುತ್ತೆ. 1812ರಲ್ಲಿ ಸ್ಕಾಟಿಷ್ ಸರ್ವೇಯರ್ ಆದಂತಹ ಫ್ರಾನ್ಸಿಸ್ ಬುಕಾನನ್ ಹ್ಯಾಮಿಲ್ಟನ್ ಅನ್ನುವಂಥವರು ಈ ಒಂದು ವಿಶ್ವವಿದ್ಯಾನಿಲಯವನ್ನು ಶೋಧಿಸ್ತಾರೆ ಅಂತ ಹೇಳಿ ನೋಡ್ಬೋದು. ಆದರೆ 1861ರಲ್ಲಿ ಸರ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರು ಈ ಸ್ಥಳವನ್ನು ಪ್ರಾಚೀನ ವಿಶ್ವವಿದ್ಯಾನಿಲಯ ಅಂತ ಹೇಳಿ ಗುರುತಿಸ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಬೋದಾಗಿದೆ. ಸೊ ಪ್ರಾಚೀನ ನಳಂದ ಸ್ಥಳವನ್ನು 2016ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವೆಂದು ಗೊತ್ತು ಮಾಡಲಾಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಮುಂದಿನ ಒಂದು ವಿಶ್ವವಿದ್ಯಾನಿಲಯ ಯಾವುದು ಅಂದರೆ ತಕ್ಷಶಿಲಾ ವಿಶ್ವವಿದ್ಯಾಲಯ ಅಂತ ಹೇಳಿ. ಸೊ ಇದು ಪ್ರಾಚೀನ ಕಲಿಕಾ ಕೇಂದ್ರವಾಗಿತ್ತು, ವಿಶೇಷವಾಗಿ ಬೌದ್ಧ ಧರ್ಮದ ಧಾರ್ಮಿಕ ಬೋಧನೆಗಳಿಗೆ ಹೆಸರುವಾಸಿಯಾಗಿತ್ತು ಅನ್ನೋದನ್ನು ನೋಡ್ಬೋದು. ಸಿಂಧೂ ನದಿಯ ದಡದ ಬಳಿ ಪಂಜಾಬ್ನ ಅಂದರೆ ಇಂದಿನ ಪಾಕಿಸ್ತಾನದ ತಕ್ಷಶಿಲಾದಲ್ಲಿ ಈ ಒಂದು ಯೂನಿವರ್ಸಿಟಿ ಇದೆ ಅನ್ನೋದನ್ನು ನೋಡ್ಬೋದು. ಸೊ ಇದು 5ನೇ ಶತಮಾನ
ಅಂದರೆ ಕಾಮನ್ ಇರದಲ್ಲಿ ನಾಶ ಆಗೋವರೆಗೂ ಕೂಡ ಪ್ರಪಂಚದಾದ್ಯಂತ ವಿದ್ಯಾರ್ಥಿಗಳನ್ನು ಆಕರ್ಷಿಸಿತ್ತು ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಈ ಸ್ಥಳದ ಆರಂಭಿಕ ಪುರಾತತ್ವ ಅವಶೇಷಗಳು 5ನೇ ಶತಮಾನಕ್ಕೆ ಹಿಂದಿನವು ಅಂತ ಹೇಳಿ ನಾವು ಗುರುತಿಸ್ಬೋದು. ರಾಮಾಯಣದ ಪ್ರಕಾರ ತಕ್ಷಶಿಲವನ್ನು ರಾಮನ ಕಿರಿಯ ಸಹೋದರನಾದ ಭರತನು ಸ್ಥಾಪನೆ ಮಾಡಿದ್ದಾನೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಈ ಒಂದು ತಕ್ಷಶಿಲವನ್ನು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅನ್ನೋರು ಅವಶೇಷಗಳನ್ನು ಪತ್ತೆ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ವಿಕ್ರಮಶಿಲಾ ವಿಶ್ವವಿದ್ಯಾನಿಲಯ. ಸೊ ಪ್ರಾಚೀನ ಕಾಲದಿಂದಲೂ ವಿಕ್ರಮಶಿಲಾ ವಿಶ್ವವಿದ್ಯಾನಿಲಯವನ್ನು ಅತ್ಯುತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ವಿಶ್ವವಿದ್ಯಾಲಯವು ಆಧ್ಯಾತ್ಮಿಕತೆ ಮತ್ತು ಪರಿಪೂರ್ಣತೆಯನ್ನು ಕಲಿಸುತ್ತಿತ್ತು. ಸ್ಥಳ ಬಂದು ಬಿಹಾರದ ಬಗಲ್ಪುರ್ ಅಂತ ಹೇಳ್ಬೋದು. ನಂತರ ಇದರ ಸ್ಥಾಪಕರು ಅಂತ ಹೇಳಿ ಬಂದಾಗ 7ನೇ ಶತಮಾನದ ಉತ್ತರಾರ್ಧದಲ್ಲಿ ಪಾಲ ರಾಜವಂಶದ ಧರ್ಮಪಾಲ ಇದರ ಸಂಸ್ಥಾಪಕರು ಅಂತ ಹೇಳ್ಬೋದು. 12ನೇ ಶತಮಾನದಲ್ಲಿ ರಾಮಪಾಲನ ಆಡಳಿತದಲ್ಲಿ ತನ್ನ ವೈಭವದ ಪರಾಕಾಷ್ಠೆಯನ್ನು ವಿಶ್ವವಿದ್ಯಾಲಯವು ತಾಳಿತ್ತು ಅಂತ ಹೇಳಿ ನೋಡ್ಬೋದು. ನಂತರ ವಿಕ್ರಮಶಿಲಾ ವಿಶ್ವವಿದ್ಯಾಲಯದ ಮಧ್ಯಭಾಗದಲ್ಲಿ ಒಂದು ದೇವಾಲಯವಿತ್ತು. ಈ ದೇವಾಲಯದಲ್ಲಿ ಮಹಾಬೋಧಿ ವೃಕ್ಷದ ಜೀವಿತಾವಧಿಯ ಪ್ರತಿಕೃತಿಯನ್ನು ಇಲ್ಲಿ ಇರಿಸಲಾಗಿದೆ ಅನ್ನುವಂಥ ವಿಷಯವನ್ನು ನಾವು ನೋಡ್ಬೋದಾಗಿದೆ. ಸೊ ಮುಂದಿನ ವಿಶ್ವವಿದ್ಯಾನಿಲಯ ಬಂದು ವಲ್ಲಭಿ ವಿಶ್ವವಿದ್ಯಾನಿಲಯ. ಸೊ ಇದು ಬೌದ್ಧ ಕಲಿಕೆಯ ಪ್ರಮುಖ ಕೇಂದ್ರವಾಗಿತ್ತು ಅಂತ ಹೇಳ್ಬೋದು. ಕ್ರಿಸ್ತಶಕ 600ರಿಂದ 1200ರ ನಡುವೆ ಹೀನಾಯನ ಬೌದ್ಧ ಧರ್ಮದ ಉದ್ದೇಶವನ್ನು ಇದು ಪ್ರತಿಪಾದಿಸಿತ್ತು ಅಂತ ಹೇಳಿ ನೋಡ್ಬೋದು. ಸೊ ಇವತ್ತಿನ ಗುಜರಾತ್ನ ವಲ್ಲಭಿಯಲ್ಲಿ ಈ ಒಂದು ವಿಶ್ವವಿದ್ಯಾನಿಲಯ ಕಂಡುಬರುತ್ತೆ. ಸೊ ಮೈತ್ರಕ್ ರಾಜವಂಶದ ವಂಶಾವಳಿಯು ಈ ವಿಶ್ವವಿದ್ಯಾನಿಲಯದ ಪೋಷಕರಾದರು ಅಂತ ಹೇಳಿ ನಾವು ನೋಡ್ಬೋದು. ನಂತರ ಇಬ್ಬರು ಶ್ರೇಷ್ಠ ಬೌದ್ಧ ವಿದ್ವಾಂಸರಾದಂತಹ ಗುಣಮತಿ ಮತ್ತು ಸ್ಥಿರಮತಿ ಈ ವಿಶ್ವವಿದ್ಯಾನಿಲಯದಲ್ಲಿ ಪದವಿಯನ್ನು ಪಡೆದಿದ್ದಾರೆ ಅಂತ ಹೇಳಿ ಕೂಡ ಭಾವಿಸಲಾಗಿದೆ ಅಂತ ಹೇಳ್ಬೋದು ಇತಿಹಾಸದ ಪುಟಗಳಲ್ಲಿ. ನಂತರ 8ನೇ ಶತಮಾನದಲ್ಲಿ ಅರಬ್ಬರು ಈ ಒಂದು ವಿಶ್ವವಿದ್ಯಾನಿಲಯವನ್ನು ನಾಶವನ್ನು ಮಾಡ್ತಾರೆ. ಸೊ ಇದಿಷ್ಟು ಕೂಡ ವಿಶ್ವವಿದ್ಯಾನಿಲಯಗಳು. ಸೊ ಇದ್ರ ಮೇಲೆ ಕ್ವಶನ್ಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಭಾರತದಲ್ಲಿ ಓರಿಯೆಂಟಲ್ ಕಲಿಕೆಯ ಕಾರ್ಯಕ್ರಮಗಳ ಪ್ರಾಥಮಿಕ ಗಮನ ಯಾವುದು ಅಂತ ಕೇಳಿದ್ದಾರೆ. ಸೊ ಓರಿಯೆಂಟಲ್ ಲರ್ನಿಂಗ್ ಬಗ್ಗೆ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ಬಂದು ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವಂಥದ್ದು ಭಾರತದಲ್ಲಿ ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ನ ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ನ ಬಗ್ಗೆ ನೋಡೋಣ. ಸೊ ನಮ್ಮ ಪೂರ್ವ ಇತಿಹಾಸ ಅಥವಾ ದೂರ ಪೂರ್ವದ ಸಮಾಜಗಳು ಮತ್ತು ಸಂಸ್ಕೃತಿಗಳು, ಭಾಷೆಗಳು, ಇತಿಹಾಸ, ಪುರಾತತ್ವಶಾಸ್ತ್ರವನ್ನು ಅಳವಡಿಸಿಕೊಳ್ಳುವಂತಹ ಶೈಕ್ಷಣಿಕ ಅಧ್ಯಯನ ಕ್ಷೇತ್ರವನ್ನು ನಾವು ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಹೇಳಿ ಕರಿತೀವಿ. ನಮ್ಮ ಭಾರತದಲ್ಲಿರುವಂಥ ಓರಿಯೆಂಟಲ್ ಕಲಿಕಾ ಸಂಸ್ಥೆಗಳನ್ನು ನಾವು ನೋಡೋದಾದರೆ ಆ್ಯಡರ್ ಗ್ರಂಥಾಲಯ ಮತ್ತು ಸಂಶೋಧನಾ ಕೇಂದ್ರ, ಏಷ್ಯಾಟಿಕ್ ಸೊಸೈಟಿ, ಭಂಡಾರ್ಕರ್ ಓರಿಯೆಂಟಲ್ ಸಂಶೋಧನಾ ಸಂಸ್ಥೆ, ಗಂಗಾನಾಥ ಝಾ ಕೇಂದ್ರೀಯ ಸಂಸ್ಕೃತ ವಿದ್ಯಾಪೀಠ, ಕುಪ್ಪುಸ್ವಾಮಿ ಶಾಸ್ತ್ರಿ ಸಂಶೋಧನಾ ಸಂಸ್ಥೆ ಮತ್ತು ಮದ್ರಾಸ್ ಸಂಸ್ಕೃತಿ ಕಾಲೇಜು ಅಂತ ಹೇಳ್ಬೋದು. ಸೊ ಇವುಗಳೇನು ಮಾಡಿದೆ ಅಂದರೆ ಈ ಸಂಸ್ಥೆಗಳು ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮನ್ನು ಅಳವಡಿಕೆ ಮಾಡಿಕೊಂಡಿರುವಂಥ ಸಂಸ್ಥೆಗಳಾಗಿರುತ್ತೆ. ಸೊ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಹೇಳಿ ಸಮಾಜವು ಸಾಂಪ್ರದಾಯಿಕವಾಗಿ ಶಾಲೆಗಳಲ್ಲಿ ಬಳಸುತ್ತಿದ್ದ ದೀರ್ಘಕಾಲದಿಂದ ಸ್ಥಾಪಿತವಾದ ಪದ್ಧತಿಯನ್ನು ಸೂಚಿಸುತ್ತೆ. ಸಾಂಪ್ರದಾಯಿಕ ಬೋಧನೆ ಅಥವಾ ಸಾಂಪ್ರದಾಯಿಕ ಬೋಧನೆಯು ಬೋಧಕರು ಮತ್ತು ವಿದ್ಯಾರ್ಥಿಗಳನ್ನು ಒಳಗೊಂಡ ಬೋಧನಾ ವಿಧಾನವನ್ನು ಸೂಚಿಸುತ್ತೆ. ಏನು ನಾವು ಗುರುಕುಲ ಸಿಸ್ಟಮ್ ಅಂತ ಹೇಳ್ತಿದ್ವಿ, ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಏನು ವಿದ್ಯಾಭ್ಯಾಸವನ್ನು ಕಲಿತಿದ್ವಿ ಇತಿಹಾಸದ ಪುಟದಲ್ಲಿ, ಅದೇ ರೀತಿಯಲ್ಲಿ ಪ್ರಸ್ತುತವಾಗಿ ಕೂಡ ನಾವು ಶಾಲಾ ಕಾಲೇಜುಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಶಿಕ್ಷಣವನ್ನು ಪಡಿತಾ ಇದ್ದೀವಿ. ಸೊ ಇದನ್ನು ನಾವು ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಹೇಳಿ ಕರಿತೀವಿ. ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂದರೆ ಇದಕ್ಕೆ ವಿರುದ್ಧವಾಗಿ, ಅಂದರೆ ಪೂರ್ವ ಸಿದ್ಧತಾ ಶಿಕ್ಷಣ ಅಂತ ಕರಿತೀವಿ, ಅಥವಾ ಸಂಜೆ ಕೋರ್ಸ್ಗಳು, ಬೆಳಗ್ಗೆ ಯಾರು ಶಾಲಾ ಕಾಲೇಜಿಗೆ ಹೋಗ್ಲಿಕ್ಕಾಗೋದಿಲ್ಲ ಅವರಿಗೆ ಸಂಜೆ ಕೋರ್ಸ್ಗಳನ್ನು ತಗೊಳ್ತಾರೆ, ಅಥವಾ ಸ್ವತಂತ್ರ ಕಲಿಕವಾಗಿ ಒಂದಿಷ್ಟು ಜನ ಕಲಿತಿರ್ತಾರೆ. ಮತ್ತು ಆನ್ಲೈನ್ ಕಲಿಕೆ ಇರುತ್ತೆ, ಅಂದರೆ ಯಾರು ತರಗತಿಗೆ ಬರೋದಿಲ್ಲ ಅವರು ಆನ್ಲೈನಲ್ಲಿ ಕಲಿತಿರ್ತಾರೆ. ಸೊ ಈ ರೀತಿಯಾದಂತಹ ಅಂದರೆ ಸಾಂಪ್ರದಾಯಿಕವಲ್ಲದ ಶಿಕ್ಷಣದ ಹಲವು ಆವೃತ್ತಿಗಳಿರುತ್ತೆ. ಸೊ ಅದನ್ನು ನಾವು ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ ಅಡಿಯಲ್ಲಿ ತಗೊಂಡು ಬರ್ಬೋದು. ಜ್ಞಾನವನ್ನು ವರ್ಗಾಯಿಸುವ ಸೃಜನಶೀಲ ವಿಧಾನವನ್ನು ಸಾಂಪ್ರದಾಯಿಕವಲ್ಲದ ಕಲಿಕೆ ಎಂದು ಕೂಡ ನಾವು ಕರಿಬಹುದಾಗಿರುತ್ತೆ. ಸೊ ಈ ರೀತಿಯಲ್ಲಿ ಲರ್ನಿಂಗ್ ಪ್ರೋಗ್ರಾಮ್ಸನ್ನು ನಾವು ಭಾರತದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆ ಆಗಿರುವುದಿಲ್ಲ ಅಥವಾ ಆಗಿರಲಾಗದು ಅಂತ ಕೇಳಿದ್ದಾರೆ. ಅಂಗಸಂಸ್ಥೆ ಕಾಲೇಜುಗಳು, ಬಿಸ್ನೆಸ್ ಶಾಲೆಗಳು, ನರ್ಸಿಂಗ್ ಶಾಲೆಗಳು, ಪಾಲಿಟೆಕ್ನಿಕ್ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಅಂಗಸಂಸ್ಥೆ ಕಾಲೇಜುಗಳೇನಿರ್ತವೆ ಅವು ಉನ್ನತ ಶಿಕ್ಷಣದಲ್ಲಿ ಒಂದು ಸ್ವತಂತ್ರ ಸಂಸ್ಥೆ ಆಗಿರಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಅಂಗಸಂಸ್ಥೆಗಳು ಅಂತ ಅಂದರೆ ಏನು ಅಂದರೆ ಒಂದು ಯೂನಿವರ್ಸಿಟಿ ಅಡಿಯಲ್ಲಿ ನೋಂದಾಯಿತವಾಗಿರುವಂತಹ ಅಂಗಸಂಸ್ಥೆಗಳಾಗಿರ್ತವೆ. ಸೊ ಉನ್ನತ ಶಿಕ್ಷಣದಲ್ಲಿ ಸ್ವತಂತ್ರವಾಗಿ ಯಾವುದೇ ರೀತಿ ಕಾನೂನನ್ನು ಅಥವಾ ಪಠ್ಯಪುಸ್ತಕವನ್ನು ಅಥವಾ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹಾಗಾಗಿ ಅಂತಹ ಕಾಲೇಜುಗಳನ್ನು ನಾವು ಅಂಗಸಂಸ್ಥೆ ಕಾಲೇಜುಗಳು ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿವಿಧ ವಿಶ್ವವಿದ್ಯಾನಿಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಶ್ವವಿದ್ಯಾನಿಲಯಗಳನ್ನು ಹೀಗೆ ವಿವರಿಸಬಹುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂಗಸಂಸ್ಥೆ ಯೂನಿವರ್ಸಿಟಿ, ಅಲ್ಫಾ ಯೂನಿವರ್ಸಿಟಿ, ಮೇಟಾ ಯೂನಿವರ್ಸಿಟಿ ಮತ್ತು ಏಕೀಕೃತ ಯೂನಿವರ್ಸಿಟಿ ಅಂತ ಇದೆ. ಆನ್ಸರ್ ಬಂದು ಮೇಟಾ ಯೂನಿವರ್ಸಿಟಿ ಅಂತೇಳಿ. ಈ ಯೂನಿವರ್ಸಿಟಿಗಳಲ್ಲಿ ಒಂದು ಕಲಿಕೆಯ ಸಂಪನ್ಮೂಲಗಳೇನಿರುತ್ತೆ ಅಥವಾ ಒಂದು ಪಠ್ಯ ಪುಸ್ತಕದ ಒಂದು ಸಂಪನ್ಮೂಲಗಳೇನಿರುತ್ತೆ, ಸೊ ಈ ರೀತಿಯಾದಂಥ ಸಂಪನ್ಮೂಲಗಳನ್ನು ಅಂದರೆ ಅದರಲ್ಲೂ ಕಲಿಕೆ ಸಂಪನ್ಮೂಲಗಳನ್ನು ಇತರ ಒಂದು ಯೂನಿವರ್ಸಿಟಿಗಳಿಗೆ ಪಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಈ ಕಲಿಕೆಯ ಸಂಪನ್ಮೂಲಗಳನ್ನು ಪಡಿಬೇಕು, ಅವರು ಕೂಡ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಸೊ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವಂತಹ ವಿಶ್ವವಿದ್ಯಾನಿಲಯಗಳು ಅಂತ ಹೇಳಿ ಕರೀಬಹುದಾಗಿರುತ್ತೆ. ಸೊ ಇವುಗಳ ಒಂದು ಕುರಿತಾದಂಥ ಭಾಳಷ್ಟು ವಿಷಯಗಳಿದೆ. ಸೊ ಇವುಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ, ಏಕೆಂದರೆ ಕ್ಲಾಸ್ ಬಹಳಷ್ಟು ಲಾಂಗ್ ಆಯಿತು. ಸೊ ಹಾಗಾಗಿ ಇನ್ನುಳಿದಂಥ ಪ್ರಶ್ನೋತ್ತರಗಳನ್ನು ನಾವು ನಾಳೆಯ ತರಗತಿಯಲ್ಲಿ ನಾವು ಕೇಳೋಣ. ಸೊ ಇಲ್ಲಿವರೆಗೂ ತರಗತಿಯನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.